ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಸ್ವತಿ, ಸರಸ್ವತಿ ಅಮ್ಮ, ಯಾಕಮ್ಮ ನಿದ್ದೆ ಬರ್ತಿಲ್ವಾ? ಇಲ್ಲ ಅಮ್ಮ. ವೆಂಕಟನಾಥ ನಿನಗೆ ಹೇಳ್ದೆ ಹೋದ ಅಂತ ಬೇಜಾರಾಗ್ತಿದ್ಯಾ? ಹಾಗೇನೂ ಇಲ್ಲ ಅಮ್ಮ. ಗಂಡಸರಿಗೆ 108 ಕೆಲಸ ಇರುತ್ತೆ. ಎಲ್ಲಾನು ಹೆಂಡತಿಗೆ ಹೇಳಿ ಹೋಗ್ಬೇಕನ್ನೋದು ಏನೂ ಇಲ್ವಲ್ಲ. ಹೇಳ್ಬೇಕಮ್ಮ, ಹೇಳ್ಬೇಕು. ಸಂಸಾರದಲ್ಲಿ ಪಾರದರ್ಶಕತೆ ಇದ್ದಷ್ಟು ನಂಬಿಕೆ ಗಟ್ಟಿ ಆಗುತ್ತೆ. ನಂಬಿಕೆ ಗಟ್ಟಿ ಆದ್ರೆ ಪ್ರೀತಿ ಗಟ್ಟಿ ಆಗುತ್ತೆ. ದಾಂಪತ್ಯದಲ್ಲಿ ಅನುಮಾನ, ಅಪನಂಬಿಕೆಗಳಿದ್ದಷ್ಟು ಅಪಾಯ ತಪ್ಪಿದ್ದಲ್ಲ. ಇಷ್ಟು ದಿನ ಏನೇ ಇದ್ರೂ ಅವನು ನನ್ನ ಹತ್ರ ಮಾತ್ರ ಹೇಳ್ಕೊತಿದ್ದ. ಬಹುಶಃ ಅದೇ ಅಭ್ಯಾಸ ನಿನಗೆ ಹೇಳೋದನ್ನ ಮರ್ತಿದ್ದಾನೆ ಅನ್ಸುತ್ತೆ. ಮದ್ವೆಯಾದ ಹೊಸದಲ್ಲಿ ಇದೆಲ್ಲ ಸಹಜ. ಮುಂದೆ ಅಭ್ಯಾಸ ಮಾಡ್ಕೋತಾನೆ, ಅದನ್ನೇ ಮನ್ಸಲ್ಲಿ ಇಟ್ಕೋಬೇಡ. ಅವರು ನನಗೆ ಹೇಳಲಿಲ್ಲ ಅಂತ ಬೇಜಾರಿಲ್ಲ ಅಮ್ಮ. ನಿಮ್ಗಾದ್ರೂ ನಿಜ ಹೇಳ್ತಿಲ್ವಲ್ಲ ಅಂತ. ಸರಸ್ವತಿ, ಅವನು ತುಂಬಾ ದಿನದಿಂದ ಏನೋ ಮುಚ್ಚಿಟ್ಟಿದ್ದಾನೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಆದ್ರೆ ಅದು ವೈಯಕ್ತಿಕ ಅಲ್ಲ, ಮಠದ ರಹಸ್ಯ ಅಂತಾನೆ. ಬಹುಶಃ ಇರಬಹುದು. ಯಾಕಂದ್ರೆ ಜೀವನದಲ್ಲಿ ಅವನು ಯಾವತ್ತೂ ಸುಳ್ಳು ಹೇಳ್ದವನಲ್ಲ. ಅಪ್ಪಿ ತಪ್ಪಿ ಯಾರಿಗೂ ಮೋಸ ಮಾಡ್ದವನು ಅಲ್ಲ. ಅವರಪ್ಪ ಅವನಿಗಷ್ಟು ಒಳ್ಳೆ ಸಂಸ್ಕಾರನ ಕಲಿಸಿದ್ದಾರೆ. ಅಮ್ಮ, ನೀವವ್ರನ್ನ ಹೆತ್ತು ಹೊತ್ತು ಸಾಕ್ತವ್ರು. ನಿಮ್ಗವ್ರ ಬಗ್ಗೆ ಅಷ್ಟು ನಂಬಿಕೆ ಇದೆ. ಆದರೆ ನಾನು ಈಗೀಗ ಬಂದವಳು. ನನಗವ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇರೋಳು. ಒಂದು ಸಣ್ಣ ಘಟನೆಯಿಂದ ಅವ್ರ ಗುಣ ತೀರ್ಮಾನ ಮಾಡೋದಕ್ಕೆ ನಾನೆಷ್ಟರೋಳು. ಅವರು ಗುರುಗಳ ಆಶ್ರಯದಲ್ಲಿ ಕೆಲಸ ಮಾಡೋರು. ಗುರುಗಳ ಆಜ್ಞೆ ಪಾಲಿಸ್ಬೇಕಾಗಿರೋದು ಅವ್ರ ಕರ್ತವ್ಯ. ಅದನ್ನ ಅನುಮಾನ ಪಟ್ಟು ನಾವ್ಯಾಕೆ ಸಣ್ಣವರಾಗಬೇಕು? ನಾನು ಅವ್ರನ್ನ ನಂಬ್ತೀನಮ್ಮ, ಖಂಡಿತ ನಂಬ್ತೀನಿ. ಈ ನಂಬಿಕೆ ಕೊನೆವರೆಗೂ ಹೀಗೆ ಇರ್ಲಮ್ಮ. ನೀವಿಬ್ರು ಆನಂದವಾಗಿರೋದನ್ನ ನನ್ನ ಕಣ್ ತುಂಬ ನೋಡ್ಬೇಕು. ನನ್ನ ಮಗನಿಗೆ ಏನು ದೇವ್ರು ಕೊಟ್ಟ ವರ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗ್ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಶ್ರೀಹರಿ. ಈಗ ಹೇಗಿದ್ದೀರಿ? ಆಯಾಸ ಕಮ್ಮಿ ಆಗಿದೆ, ಮೈಯೆಲ್ಲ ಹಗುರವಾಗಿದೆ. ಅರ್ಧರಾತ್ರಿ ನಂತರ ಕಣ್ತುಂಬ ನಿದ್ದೆ ಬಂತು. ಈಗ ವಿಷ ಸಂಪೂರ್ಣವಾಗಿ ಇಳಿದಿದೆ. ಮೈಚರ್ಮ ಸಹಜ ಬಣ್ಣಕ್ಕೆ ತಿರುಗಿದೆ. ಕಣ್ಣ ಸುತ್ತಲೂ ಕಂದುಗಟ್ಟಿದ ಬಣ್ಣ ತಿಳಿಯಾಗಿದೆ.
ಇನ್ನು ಜೀವಕ್ಕೆ ಏನೂ ಭಯ ಇಲ್ಲ. ಎಲ್ಲ ನಿನ್ನ ಸೇವೆಯ ಪ್ರಭಾವ ಕಂದ. ನನ್ನನ್ನು ಸಾವಿಂದ ಪಾರ್ ಮಾಡಕ್ಕೆ ಆ ಧನ್ವಂತ್ರಿಯ ಧರೆಗೆ ಇಳಿದು ಬಂದಂಗಾಯ್ತು. ಇದರಲ್ಲಿ ನಂದೇನೂ ಇಲ್ಲ ಅಮ್ಮ. ಎಲ್ಲವೂ ಗುರುಗಳು ಕೊಟ್ಟ ಮದ್ದಿನ ಪ್ರಭಾವ. ಅದನ್ನ ನಾನಿಲ್ಲ ಅಂತ ಹೇಳದ ಮಗ್ನೆ. ತ್ರಿಕಾಲ ಜ್ಞಾನಿಗಳಾದ ಗುರುಗಳ ಔಷಧಿ ಪ್ರಭಾವ ಬೀರಿರೋದು ನಿಜ. ಆದರೆ ನಿನ್ನ ಪ್ರೀತಿಯ ಸೇವೆ, ಕರುಣೆಯ ಆರೈಕೆ ನನ್ನ ದೇಹದಲ್ಲಿ ಹೊಸ ಚೈತನ್ಯ ತುಂಬಿರೋದಂತೂ ನಿಜ. ಅದು ಯಾವ ಜನ್ಮದ ಋಣಾನು ಬಂದಾನೋ ನಾನಂತೂ ಕಾಣೆ. ಮಕ್ಕಳಿಲ್ಲದ ನನಗೆ ಹೆತ್ತ ಮಗನನ್ನೇ ನೋಡಿದಷ್ಟು ಆನಂದ ಆಗ್ತಾ ಇದೆ. ನಿನ್ ಋಣ ಈ ಜನ್ಮದಲ್ಲಿ ಮರೆಯೋದಿಲ್ಲಪ್ಪ. ಮಗನೇ ಅಂತ ಬಾಯಿ ತುಂಬಾ ಕರೆದ್ರಿ. ತಾಯಿ ಮಗನ್ ನಡುವೆ ಋಣ ಎಲ್ ಬಂತಮ್ಮ? ನಿಮ್ಮ ಸೇವೆ ಮಾಡೋ ಅದೃಷ್ಟ ಸಿಕ್ಕಿದ್ದು ನಮ್ಮ ಭಾಗ್ಯ. ಇನ್ನು ಮುಂದೆ ಎಚ್ಚರದಿಂದ ಇರಿ. ತೀರ್ಥ ಪ್ರಸಾದ ಅಂತ ಯಾರೇನೇ ಕೊಟ್ರೂ ಸ್ವೀಕರಿಸಬೇಡಿ. ಬಲಿಷ್ಠರಿಗೆ ಶತ್ರುಗಳಿರೋದು ಸಹಜ. ಅಸಹಾಯಕರಿಗೆ ಹಿತಶತ್ರುಗಳಿರೋದೇ ಜಾಸ್ತಿ. ಯಾರನ್ನು ನಂಬೋದೋ ಅರ್ಥವಾಗ್ತಿಲ್ಲ ವೆಂಕಟನಾಥ. ಒಂದ್ ಕಡೆ ಮಕ್ಕಳಿಲ್ಲ, ತೀರ್ಥಯಾತ್ರೆಗೆ ಅಂತ ಹೋದ ಯಜಮಾನ್ರು ತಿರುಗಿ ಬರಲೇ ಇಲ್ಲ. ಬಂದು ಹೋಗೋ ಬಂದು ಬಳಗದವ್ರಿಗೆಲ್ಲ ನನ್ನ ಮನೆ ಆಸ್ತಿ ಮೇಲೆ ಕಣ್ಣು. ಕಾಯಲು ಆಗದೆ ಸಾಯಲು ಆಗದೆ ಕಂಗಾಲಾಗ್ಬಿಟ್ಟಿದ್ದೀನಿ. ಚಿಂತಿಸಬೇಡಿ ಸತ್ಯವತಿಯಮ್ಮ. ಕಾಲ ಬಂದಾಗ ತಾನಾಗೆ ಎಲ್ಲ ಇತ್ಯರ್ಥವಾಗುತ್ತೆ. ನಿಮಗೆ ಕಷ್ಟ ಆದಾಗ ನನ್ನನ್ನ ನೆನಪು ಮಾಡ್ಕೊಳ್ಳಿ. ಎಲ್ಲಿದ್ರೂ ಬಂದು ಹೋಗ್ತೀನಿ. ಈಗ ನಾನು ಹೊರಡೋದಕ್ಕೆ ಅಪ್ಪಣೆ ಕೊಡ್ತೀರಾ? ಹಾಗೆ ಆಗ್ಲಪ್ಪ. ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸಿ. ಅವ್ರ ಕರುಣೆಯಿಂದ ನಾನಿವತ್ತು ಜೀವಂತವಾಗಿದ್ದೇನೆ. ಹಾಗೆ ನಿನ್ನ ಸೇವೆ ನಾನು ನಿನ್ನ ಸತ್ಕರಿಸಲೇಬೇಕು. ಅಮ್ಮ, ನಿಧಾನ. ನಿಮ್ಮ ಪ್ರೀತಿಯ ಮುಂದೆ ನನಗೆ ಯಾವ ಸತ್ಕಾರವೂ ಬೇಡ. ನೀವು ವಿಶ್ರಾಂತಿ ತಗೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ. ನೀವು ಗುಣವಾದ್ರಿ ಅನ್ನೋ ಸಂತೋಷವೇ ನನಗೆ ಸತ್ಕಾರ. ದೇವರ ಕೃಪೆ ಇದ್ರೆ ಮತ್ತೆ ಸಂಧಿಸೋಣ. ನಾನಿನ್ ಬರ್ತೀನಿ. ನಿನ್ನನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸತ್ತಪ್ಪ. ನಿನ್ನ ಮಾತುಗಳನ್ನ ಕೇಳ್ತಿದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಆ ಸಮಯ ಬಂದರೂ ಬರ್ಬೋದು. ಹೋಗ್ಬಾ ಮಗನೆ.